ನನ್ನ ಆತ್ಮೀಯ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ, ಲೋಕೋಪಯೋಗಿ ಇಲಾಖೆ ನನ್ನ ಆತ್ಮೀಯ ಅಧಿಕಾರಿಗಳೇ, ಪ್ರೀತಿಯ ನೌಕರರೇ, ಇಂದು ಲೋಕೋಪಯೋಗಿ ಇಲಾಖೆಯ 2 ಮತಕ್ಷೇತ್ರದ ಫಲಿತಾಂಶ ಬಂದಿದೆ. ಇಡೀ ರಾಜ್ಯ ಸರ್ಕಾರಿ ನೌಕರ 7 ಲಕ್ಷ ಜನರ ತೀರ್ಮಾನ. ಜಾಗ ಇಲ್ಲದ ಇಡೀ ಲೋಕೋಪಯೋಗಿ ಇಲಾಖೆ ಎಲ್ಲ ಅಧಿಕಾರಿಗಳು, ನೌಕರರು, ನನ್ನ ಆತ್ಮೀಯ ಮಿತ್ರರು, ಪ್ರತ್ಯಕ್ಷವಾಗಿ ಪರೋಕ್ಷ ಸ್ಥಳಕ್ಕಿಂತ ಎಲ್ಲರ ಜಯ. ಸರ್ಕಾರಿ ನೌಕರರ ಜಯ. ಎಲ್ಲರಿಗೂ ಒಂದು ಸಲ ಯಾವಾಗಲೇ ಆಗಲಿ ದುಷ್ಟ ಶಕ್ತಿ ಜಾಸ್ತಿ ಮಾಡಿದಾಗ ಶ್ರೀಕೃಷ್ಣ ಅವತರದಲ್ಲಿ ಬಂದೇ ಬರ್ತಾರಂತೆ. ಅದೇ ರೀತಿ ಪಾಂಚಜನ್ಯ ಶಂಕುಂತರ ಶ್ರೀಕೃಷ್ಣ ಶಂಕ ಊಟಕ್ಕೆ ಪಾಂಚಜನ್ಯ ಪಂಚಧ್ಯಾಯ ಪಂಚಯೋಧನೊಂದಿಗೆ ನಾವು ಮುಂದೆ ಬಂದ್ವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಭೂತ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿಜವಾಗ್ಲೂ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಚೀರ ನೋಡಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಯಾರು ನಮ್ಮ ತಾತ್ಸಾರ ಮಾಡಬಾರ್ದು. ನಾವು ನಿಂತು ಕೆಲಸ ಮಾಡ್ತೀವಿ, ನಮಗೂ ಒಂದು ಅವಕಾಶ ಕೊಡಿ. ನಾವು ಪಂಚ ಯೋಜನೆ ತಗೊಂಡಿದ್ದೀವಿ, ಅದನ್ನ ಅದೇ ಥರ ಮಾಡಿ ಅನುಷ್ಠಾನ ಮಾಡ್ತೀವಿ. ನೌಕರರಿಗೆ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಯಾಕೆಂತಂದ್ರೆ ಸೋಮಣ್ಣ ರಾಜ್ಯ ಸರ್ಕಾರಿ ನೌಕರರಿಗೆ ನಾನು ಹಿಂದೆ ಅವರೊಟ್ಟಿಗೆ ನಾನು ಇಲ್ಲಿ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋಮಣ್ಣ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಒಂಥರ ಉತ್ಸಾಹದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಅಂಥವನ್ನ ಗೆಲ್ಸಿರೋದು ಇಡೀ PWD ಇಲಾಖೆಗೆ ಒಂದು ಕಳಶಪ್ರಾಯ ಆಗಿದೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರನ್ನ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಮತ್ತು ಈ ಪ್ರಜಾಸತ್ತಾತ್ಮಕ ವೇದಿಕೆಯ ಪರವಾಗಿ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಇರ್ಬೋದು, ಮತ್ತು ಖಜಾಂಚಿ ಅಭ್ಯರ್ಥಿಯಾದಂಥ ಶಿವರುದ್ರಣ್ಣವ್ರು ಇರ್ಬೋದು, ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಇವತ್ತು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಳೋದಿಷ್ಟೇ, ಇವತ್ತು ಒಂದು ಹೊಸ ಅಲೆ ಎದ್ದಿದೆ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ನಾಯಕತ್ವ, ಸರ್ಕಾರಿ ನೌಕರರಿಗೆ ನ್ಯಾಯ ಕೊಡುವಂಥ ಒಂದು ನಾಯಕತ್ವ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ನಾನು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಳ್ತೀನಿ, ಈ ವಿಜಯೋತ್ಸವ ಡಿಸೆಂಬರ್ 27ನೇ ತಾರೀಕು ಇದರ 10 ಪಟ್ಟು ವಿಜಯೋತ್ಸವ ಆಗುವಂಥ ಒಂದು ಸಂಶಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನೀವು ಡಿಸೆಂಬರ್ 27ಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೆಲುವನ್ನು PWD ಇಲಾಖೆಯ ಮೂಲಕ ಇವತ್ತು ಸಮಸ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಲೋಕೋಪಯೋಗಿ ಇಲಾಖೆಯ ಪ್ರತಿಯೊಬ್ಬ ಈ ಏನು ನಮ್ಮ ಸೋಮಣ್ಣ ಮತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಗೆಲುವು ಸಲ್ಲಬೇಕಾಗಿರುವಂಥದ್ದು. ಈ ಗೆಲುವು ಇಡೀ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ನೀವು ಕೊಟ್ಟಿರುವಂಥ ಒಂದು ದೊಡ್ಡ ಬಳುವಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯನ್ನು ಕಟ್ಟಿದ್ದೀವಿ. ಆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಡಿಸೆಂಬರ್ 27ಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸೋಮಣ್ಣನ ಮತ್ತು ಪ್ರಿಯದರ್ಶಿನಿ ಅವರ ಇವತ್ತಿನ ಗೆಲುವು ಈ ಮಳೆಯ ನಡುವೆ, ವರ್ಣನ ಆಶೀರ್ವಾದದ ನಡುವೆ ಇವತ್ತು ಒಂದು ಲೋಕೋಪಯೋಗಿ ಇಲಾಖೆ ಇವತ್ತು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರನ್ನು ಗೆಲ್ಲಿಸುವ ಮೂಲಕ ಯಾರು ಇವತ್ತು ಸೋತಿರ್ತಕ್ಕಂಥವ್ರು ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರ ನಾಯಕರನ್ನ ಪಟ್ಟಿಯಿಂದ ಬಿಡೋದಕ್ಕೆ ಯಾರೆಲ್ಲ ಕಾರಣೀಭೂತರಾಗಿದ್ರು, ಯಾರು ಬೇರೆ ಇಲಾಖೆಯ ನೌಕರನ್ನ ತಂದು ನಿಮ್ಮ ಇಲಾಖೆಗೆ ಪಟ್ಟಿಯಲ್ಲಿ ಸೇರಿಸಿ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು, ಅವರನ್ನ ಇವತ್ತು ಸೋಲಿಸಿದಿರಿ. ಇವತ್ತು ಅತಿ ಹೆಚ್ಚು ಮತದ ಅಂತರದಿಂದ ಅವರನ್ನು ಸೋಲಿಸಿದಿರಿ. ಇವತ್ತು ಖಜಾಂಚಿ ಸೋತೋಗಿದ್ದಾರೆ. ಇವತ್ತಿಗೂ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾರೆ. 2024-29 ಅವಧಿಗೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರುಗಳಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳಿರ್ಬೋದು,
ತಾಲೂಕು ಅಧ್ಯಕ್ಷರು ಇರ್ಬೋದು, ತಾಲೂಕು ಪದಾಧಿಕಾರಿಗಳು ಇರ್ಬೋದು, ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. 2024-29 ಅವಧಿಗೆ ಖಂಡಿತವಾಗ್ಲೂ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಗೆಲುವನ್ನು ಸಾಧಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನೌಕರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರಿಗೆ ಲೋಕೋಪಯೋಗಿ ಇಲಾಖೆಗೆ ಸರ್ಕಾರಿ ನೌಕರರಿಗೆ ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯಕ್ಕೆ ಸಾವಿಲ್ಲ. ಶಿವರುದ್ರನವ್ರೆ, ಪ್ರಿಯದರ್ಶಿನಿ ಮೇಡಮ್ಗೆ, ಲೋಕೋಪಯೋಗಿ ಇಲಾಖೆಗೆ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯಕ್ಕೆ ಸಾವಿಲ್ಲ, ಮೋಸಕ್ಕೆ ಉಳಿಗಾಲ